ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್. ನಾನು ನವೀನ್ ಸೂರ್ಯ. ಮನೆ ಮಕ್ಕಳಂತೆ ದನಕರುಗಳನ್ನು ಸಿಂಗರಿಸಿ ಜಾತ್ರಾ ಮಹೋತ್ಸವದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿ ಸಂಭ್ರಮಿಸಿದ ರೈತರು. ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ದನಗಳ ಸಂಭ್ರಮ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ರೈತರು ದನಗಳನ್ನು ಮೆರವಣಿಗೆ ಮೂಲಕ ಕರೆತಂದು ಸಂಭ್ರಮಿಸಿದರೆ, ಶಿರಾ ತಾಲೂಕಿನ ಹಗ್ರಾರ ಗೊಲ್ರಟ್ಟಿ ಗ್ರಾಮದ ಬಾಡಿಗೆ ಗೋವಿಂದಪ್ಪನ ಮೊಮ್ಮಕ್ಕಳು ಪ್ರೀತಿಯಿಂದ ಸಾಕಿದ ಹಳ್ಳಿಕಾರ್ ತಳಿ ದನಗಳಿಗೆ ಸ್ವಗ್ರಾಮದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಜೊತೆಗೆ ಹೂಗಳಿಂದ ಶೃಂಗರಿಸಿ ಬಾಜಾ ಭಜಂತ್ರಿ ಜಾತ್ರೆಗೆ ಕರೆತಂದಿದ್ದು ವಿಶೇಷ ಅನಿಸಿತು. ದನಗಳ ಮೆರವಣಿಗೆ ನಡೆಸಿ ಮಾತನಾಡಿದ ರೈತ ಬಾಡಿಗೆ ಗೋವಿಂದಪ್ಪ, ನಾವು ಕಳೆದ 50 ವರ್ಷಗಳಿಂದ ದನಕರುಗಳನ್ನೇ ಸಾಕಿ ತನ್ನ ಮಕ್ಕಳಂತೆ ಪೋಷಣೆ ಮಾಡುತ್ತಿದ್ದೆವು. ನೀವು ದನಗಳಲ್ಲ, ನಮ್ಮ ಮನೆ ಮಕ್ಕಳಿಗೆ ಎಷ್ಟು ಆದ್ಯತೆ ನೀಡುತ್ತಿದ್ದವೋ ದನಗಳಿಗೂ ಕೂಡ ದೈವ ಸ್ವರೂಪದ ರೀತಿ ಕಾಣುತ್ತೇವೆ. ಎಲ್ಲರೂ ದನಕರುಗಳನ್ನು ಗೌರವಿಸುವಂತಹ ಕೆಲಸ ಮಾಡಬೇಕು. ಅದರಲ್ಲೂ ಹಳ್ಳಿಕಾರ್ ತಳಿ ದನಗಳನ್ನು ರೈತನ ಮನೆಯಲ್ಲಿದ್ದರೆ ಶ್ರೇಯಸ್ಸು ಮತ್ತು ಅಭಿವೃದ್ಧಿ, ಕೃಷಿಯಲ್ಲಿ ಪ್ರಗತಿ ಸಿಗಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ಇತರ ದನಗಳ ಜೊತೆ ಮೆರವಣಿಗೆ ನಡೆಸಿ ಬಡಗಿ ಗೋವಿಂದಪ್ಪನವರ ದನಕರುಗಳನ್ನು ಸಾಕಿದ ರೈತರಿಗೆ ಸನ್ಮಾನಿಸಿ ಗೌರವಿಸಿದ್ದು ಜನಮೆಚ್ಚುಗೆ ಪಡೆಯಿತು. ಈ ಸಂದರ್ಭದಲ್ಲಿ ಬಡಗಿ ಗೋವಿಂದಪ್ಪನ ಮೊಮ್ಮಗ ಯುವ ಮುಖಂಡ ತಿಪ್ಪೇಶ್ ಯಾದವ್, ಸಿದ್ದರಾಜು ಬಡಗಿ, ಗಿರಿಜಮ್ಮ, ಜಯಲಕ್ಷ್ಮಿ, ಗುಂಡುಮಲ್ಲೆ ರಾಧಾಕೃಷ್ಣ, ಉಪ್ಪಾರಪಾಳ್ಯ ಲಿಂಗರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವರದಾಪುರ ರಾಮಣ್ಣ, ಚಿಕ್ಕಣ್ಣ ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು. ಬಾಗಿ ಬಾರ ಬಸವ, ಬಾಗಿ ಬಾರ ಬಸವ, ಬಳಗ ಉಳ್ಳರು ಬಸವ, ಬಗ್ಗಿನೆ ಗೊಂದಿಗೆ ನಡಿ ಬಸವ, ಬಗ್ಗಿನೆ ಗೊಂದಿಗೆ ನಡಿ ಬಸವ, ಬಸವಣ್ಣರ ಪಾದಕ್ಕೆ ನೀಲವತಿಯರ ಬಂದು ಶರಣನ್ನಿ, ಜಯ ಮಂಗಳಂ ನಿತ್ಯ ಸುಮಂಗಳ. ಕಂಬು ಕಂಬು ಸೆಂದ ಕಂಬು ಕಳುಸ ಸೆಂದ ಕಂಬಿಲಿ ಸೆಂದ ಬಸವೈನರು, ಕಂಬಿಲಿನೇ ಸೆಂದ ಬಸವೈನರ ಪಾದಕ್ಕೆ ನೀಲವತಿಯರ ಬಂದು ಶರಣನ್ ಜಯ ಮಂಗಳಂ ನಿತ್ಯ ಶುಭ ಮಂಗಳ. ಕಂಬು ಬಾಲ ಬಾಲ ಸೆಂದ ಬಾಲ ಬೋಸಣ ಬಾಲಿಲಿನೇ ಸೆಂದ ಬಸವೈನರು, ಬಾಲಿಲಿನೇ ಚಂದ ಬಸವೈನರ ಪಾದಕ್ಕೆ ನೀಲವತಿಯರ ಬಂದು ಶರಣನ್ ಜಯ ಮಂಗಳಂ ನಿತ್ಯ ಶುಭ ಮಂಗಳ. ಒತ್ತು ಮಣಿಕೆ ತಂದು ಎತ್ತು ಬಂದವು ಮನೆಗೆ ಹಚ್ಚನೆ ತಂಗಮ್ಮ ಜಾಗ ಜ್ಯೋತಿ, ಹಚ್ಚನೆ ತಂಗಮ್ಮ ಜಗಜ್ಯೋತಿ, ಹಣ್ಣುಗಳು ಎತ್ತೋನೆ ದಾವಣಿಗೆ ಬೇಡುತ್ತ ಜಯ ಮಂಗಳಂ ನಿತ್ಯ ಶುಭ ಮಂಗಳ. ಬಗ್ಗಿ ಬಾರೋ ಬಸವ ಬುದ್ಧಿ ಉಳ್ಳರೋ ಬಸವ, ನುಗ್ಗೇನೆ ಕಾಯಂಗೆ ನಿಮ ಕೊಡ, ನುಗ್ಗೇನೆ ಕಾಯಂಗೆ ನಿಮ ಕೊಡ ಬಸವಯ್ಯನವರು, ಬಗ್ಗಿನೆ ಗಾಂಧಿಗೆ ನಾಡಿ ಬಸವ, ಜಯ ಮಂಗಳಂ ನಿತ್ಯ ಶುಭ ಮಂಗಳ. ಸೂರಿದ ಮುಣಿಕೆ ತಂದು ಓರಿ ಬಂದವು ಮನೆಗೆ ಓಡೇನೆ ತಂಗಮ್ಮ ಜಾಗ ಜ್ಯೋತಿ, ಊಡೇನೆ ತಂಗಮ್ಮ ಜಗಜ್ಯೋತಿ, ಹಣ್ಣುಗಳು ಓರಿನೆ ದಾವಣಿ ಬೇಡುತ್ತಾರೆ ಜಯ ಮಂಗಳಂ ಯಸುವ ಮಂಗಳ. ಶಿರಾ ತಾಲೂಕು ಕೂಲಿಕುಂಟೆ ಹೋಬಳಿ ಗ್ರಾಮ. ಮತ್ತೆ ಬಡಗಿ ಗೋವಿಂದಪ್ಪನವರು ಈ ಕರುಗಳನ್ನು ತಂದು ಅಣ್ಣ ತಂಗಿ ಅಕ್ಕ ತಂಗಿಯರೆಲ್ಲ ಪ್ರೀತಿಯಿಂದ ಮೆರವಣಿಗೆಯನ್ನು ಮಾಡಕ್ಕೆ ಹೊರಟಿದ್ದೇವೆ. ನೀವು ಯಾಕೆ ಭಾವುಕರಾಗ್ತಿದ್ದೀರಾ ಅಂತ, ಯಾಕೆ ಸಂತೋಷ ಆಗ್ತದ, ಏನು ಯಾಕೆ ಅಂತ ಈ ಪ್ರೀತಿಯಿಂದ ಸಾಕಿದ್ಕ ಅಥವಾ ಹಿಂಗೆ ಅಂತ ಸರಿ ಹೇಳ್ರಿ. ಆಯ್ತು, ಏನಿಲ್ಲ ಯಾಕೆ ಏನಿಲ್ಲ, ಪ್ರೀತಿ ಇತ್ತು ಅದ್ರ ಮೇಲೆ ಅಂತ. ಹಳ್ಳಿಕಾರ್ ತಳಿ ನಾವು ಹಳ್ಳಿಕಾರ್ ತಳಿ ಬಂದ್ಮೇಲೆ ಅದೃಷ್ಟ ಕುಲಾಯಿಸ್ತು ಅಂತ ಹೇಳ್ತಾರಲ್ಲ, ನೀವ್ ಯಾಕೆ ಹೇಳ್ತೀರ ಮತ್ತೆ? ಆಯ್ತು. ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಬಡಗೆ ಗೋವಿಂದಪ್ಪ ಅವ್ರ ಮೊಮ್ಮಗ ನಾನು. ನಮ್ಮ ತಾತ ಅವರು ಇಲ್ಲಿಗೆ 50 ವರ್ಷದಿಂದ 50-60 ವರ್ಷದಿಂದಲೂ ಈ ದನಗಳ ಜೊತೆನೆ ಬೆಳೆದವರು ಬಂದಿರೋರು ಸ್ವಾಮಿ. ಇವತ್ತು ನಾವು ಅವ್ರದ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ದೇನಿಲ್ಲ ಇದ್ರಲ್ಲಿ ಪಾತ್ರ. ಅವರು 50 ವರ್ಷದಿಂದಲೂ ದನಗಳ ಜೊತೆನೆ ಕಾಲ್ ಕೆಳಗೆ ಬೆಳೆದವರು. ನಾವು ಅದ್ರ ಕಾಲ್ ಕೆಳಗೆ ಬಿದ್ದು ಹತ್ತು ಬಂದವ್ರು ನಾವು. ಅವ್ರದ್ದು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ. ನಮ್ದೇನು ಇದ್ರಲ್ಲಿ ಪಾತ್ರ ಇಲ್ಲ. ಇದು ಹಳ್ಳಿಕಾರ್ ತಳಿ ಸ್ವಾಮಿ. ಇದು ಹಳ್ಳಿಕಾರ್ ತಳಿ. ಇದು ತಗೊಂಬಂದು 1 ವಾರ ಆಯ್ತು ಸ್ವಾಮಿ.
ಒಂದು ವಾರ. ಕ್ಯಾಮೆನಹಳ್ಳಿ ಜಾತ್ರೆಯಲ್ಲಿ ಇದನ್ನ ತಂದು ಒಂದು ವಾರ ಆಯ್ತು ಸ್ವಾಮಿ. ತರ್ತಾ ಇರ್ತೀವಿ, ಬೆಳೆಸ್ತಾ ಇರ್ತೀವಿ. 50 ವರ್ಷದಿಂದಲೂ ನಮ್ಮ ಮನೇಲಿ ಓರಿ ಯಾವಾಗ ಇದಾವೆ, 50 ವರ್ಷದಿಂದಲೂ ಇದಾವೆ ನಮ್ಮ ಮನೇಲಿ ಓರಿ. ಇವತ್ತೇನು ಹೊಸ್ತಾಗ್ ಕಟ್ತಾ ಇಲ್ಲ, ನಾವು ಹೊಸ್ತಾಗ್ ಮೆರವಣಿಗೆ ಮಾಡ್ತಾ ಇಲ್ಲ. ನಾವು ಮೆರಿಬೇಕಂತ ಮಾಡ್ತಾ ಇಲ್ಲ, ಬಸವಣ್ಣ ದೇವ್ರನ್ನ ಮೆರೆಸ್ಬೇಕು ಅಂತ ಮಾಡ್ತಾ ಇರೋದು ನಾವು. ಈ ಬಸವಣ್ಣ ದೇವ್ರನ್ನ ಸಾಕಿರೋದಕ್ಕೆ ನಿಮ್ಗೆ ಇಷ್ಟೊಂದು ಭಾವುಕ ಆಗ್ತಿದ್ರಲ್ಲ, ಯಾಕೆಂದ್ರೆ ಸ್ವಾಮಿ ಇದು ನಾವು ಬಸವಣ್ಣ ದೇವ್ರ ಅದನ್ನು ಹೋಲಿಕೆ ಮಾಡಕ್ ಆಗಲ್ಲ. ಅದನ್ನ ನಾವ್ ಹೇಳಕ್ ಆಗಲ್ಲ, ಪದಗಳಾಗ ಹೇಳ್ಸಿರೆ ಅದು ದೊಡ್ಡ ದೊಡ್ಡ ಮಾತು ನಾವ್ ಹೇಳ್ಬಾರ್ದು. ಅದನ್ನೆಲ್ಲ ನಾವು ಬಸವಣ್ಣ ದೇವ್ರೇನೆ. ಹಳ್ಳಿಕಾರ್ ತಳಿ ಸಾಕೋದ್ರಿಂದ ಏನು ರೈತರಿಗೆ ಯಾವ ತರ ಅನುಕೂಲ ಅಂತ? ಎಲ್ಲಾ ತರ ಅನುಕೂಲ ಸ್ವಾಮಿ, ರೈತರಿಗೆ ಎಲ್ಲಾ ತರ ಅನುಕೂಲ. ಹಳ್ಳಿಕಾರ್ ತಳಿ ಅಂತ ನೋಡಿ, ಅದ್ರ ಮುಖ ನೋಡಿ. ಯಾಕೆ ಸಾಕ್ಬೇಕು ಹಳ್ಳಿಕಾರ್ ತಳಿ ನೀವು ಈ ಹೇಳ್ತಾರಲ್ಲ, ನಾನು BMW ಕಾರ್ ತಂದೆ, ಅದೊಂದ್ ತಂದೆ, ಇದೊಂದ್ ತಂದೆ ಅಂತ ಹೇಳ್ಬಿಟ್ಟು. ಹಳ್ಳಿಕಾರ್ ತಳಿ ಓರಿ ಒಂದ್ ಜೊತೆ ಮನೆ ಹತ್ರ ತಂದ್ರೆ BMW ಕಾರು ಎಲ್ಲ ಬಂದಂಗೆ ಮನೆ ಹತ್ರ ಅಲ್ವಾ. ಅಗ್ರಹಾರ ಗೋವಿಂದಪ್ಪನ್, ಬಡಗಿ ಗೋವಿಂದಪ್ಪನ ಮಗ. ನನ್ನ ಹೆಸರು ಸಿದ್ದರಾಜು ಅಂತ. ಇವತ್ತು ನಾವು ಇಲ್ಲಿ ಹಳ್ಳಿಕಾರ್ ಎತ್ತು ಅನ್ನೋದು ಒಂದು ತಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಪಟ್ನಾಯಕನಹಳ್ಳಿ ಜಾತ್ರೆಯಲ್ಲಿ ನಾವು ಒಂದು ಮೆರವಣಿಗೆ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಈ ಹಳ್ಳಿಕಾರ್ ತಳಿ ಇದು ಅದಕ್ಕೋಸ್ಕರ ನಮ್ಮ ತಂದೆಯವರು ಇಲ್ಲಿ ಒಂದು ಸುಮಾರು 50 ವರ್ಷದಿಂದಲೂ ನಾವು ದನ ಕಟ್ಟಿದವರು. ನಾವು ಇವತ್ತು ಈ ಹಳ್ಳಿಕಾರ್ ತಳಿನ ಪೋಷಿಸ್ಬೇಕು. ಈ ಕ್ಷೀಣಿಸ್ತಾ ಇದೆ ಈ ಸಂದರ್ಭದಾಗೆ. ಇದು ಈ ಕಾಲದಲ್ಲಿ ಯಾರು ದನ ಕಟ್ತಾ ಇಲ್ಲ. ಇದನ್ನ ಉಳಿಸ್ಬೇಕು ಅಂತಂದು ಒಂದು ಉದ್ದೇಶಕ್ಕೆ ಇದೊಂದು ಮೆರವಣಿಗೆ ಮುಖಾಂತರನಾದ್ರೂ ಜನಗಳಿಗೊಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತಂದೇಳಿ ನಾವು ಇವತ್ತು ತಗೊಂಬಂದಿದ್ದೀವಿ. ಅದು ಮತ್ತೆ ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ತಂದೆಯವರು ಇಡೀ ತಾಲೂಕಿನಲ್ಲೇ ಒಂದು ಹೆಸರಾಂತ ಮಾಡ್ಕೊಂಡು ಅವ್ರ ದನ ಕರುನಾಗೆ ಅವರು ಪಳಗಿರೋರು. ಸುಮಾರು ಈ ಮಾಗಡಿ ತಾಲೂಕು, ಕನಕಪುರ ತಾಲೂಕಿನಿಂದಲೂ ನಮ್ಮಪ್ಪರು ಅವತ್ತಿನಿಂದಲೂ ಕಾಲ್ನಡಿಗೆ ನಡ್ಕೊಂಡು ಹೋಗಿ ಅವತ್ತು ದನ ತಗೊಂಬಂದಿರೋದು. ಅವ್ರೊಬ್ಬರೇ ತಂದಿದ್ದಾರೆ ಅಂತ ಏನಿಲ್ಲ, ಸುಮಾರು ಎಲ್ಲ ತಾಲೂಕಿನ ಸಮಸ್ತ ರೈತರು ತಗೊಂಬಂದಿದ್ದಾರೆ. ಅವರೆಲ್ಲರೂ ಇವತ್ತು ಈ ಮೆರವಣಿಗೆ ಏನಿದ್ರು ಎಲ್ಲ ದನ ಕಟ್ಟಿದಾರು. ಅವತ್ತಿನ ಕಾಲದಾಗೆ ಕಾಲ್ನಡಿಗೆ ಹೋಗಿ ದುಡ್ಡಿಲ್ಲದ ಕಾಲದಾಗ ತಗೊಂಬಂದು ಅವ್ರೆಲ್ರಿಗೂ ಈ ಮೆರವಣಿಗೆ ಸಲ್ಲಿಸ್ಬೇಕು. ಕೇವಲ ನಮಗೋಸ್ಕರ ಅಂತಂದಲ್ಲ, ಇದು ಎಲ್ಲ ದನಕರ ಯಾರ್ಯಾರು ಕಟ್ಟಿದ್ರೆ ಬಸವಣ್ಣ ದೇವರು ಯಾರ್ಯಾರು ಅದ್ರದ ಸೇವೆ ಮಾಡ್ಯಾರ ಅವ್ರೆಲ್ಲರಿಗೂ ಇದು ಸಲ್ಬೇಕು ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಇದು ಅಟ್ಯಾಚ್ಮೆಂಟ್ ಅನ್ನೋದು ಅವರು ನಾವು ಊಟ ಮಾಡಿಲ್ಲ ಅಂದ್ರೂ ಕೂಡ ದನಗಳಿಗೆ ಒಳ್ಳೆ ಮೇವು, ಅವಕ್ಕೆ ಒಳ್ಳೆ ಬೂಸ ಆ ತರ ಅವ್ರು ಮಾಡ್ದಾರೆ. ಅವತ್ತಿನಿಂದಲೂ ನಾವು ಸೊಸೈಟಿ ಅಕ್ಕಿ ಊಟ ಮಾಡ್ಕೊಂಡ್ಬೇಕಾದ್ರೆ ನಾವು ಜೀವನ ಮಾಡ್ದಾರು. ಅವಕ್ಕೆ ರವೆ ಬೂಸ ಇಟ್ಟೆ ನಾವು ಸಾಕೊಂಡು ಇವತ್ತು ದನ ಅನ್ನೋದು ನಮ್ಮ ಮನೆಗೆ ಒಂದು ರಕ್ತ ಇದ್ದಂತೆ. ಆ ತರ ಇದು ಮಾಮೂಲಿ ನಮ್ಮ ದನನೇ. ಇದು ಕೂಡ ಇದು ಅಂತ ತಳಿ ಅಲ್ಲ, ಇದು ತಳಿನೇನೆ ಆದ್ರೂ ಇದು ಅಂತ ಇದಿಲ್ಲ. ಇದರಲ್ಲಿ ವಿಶೇಷತೆ ಏನೈತೆ ಅಂತಂದ್ರೆ, ಇದು ಕೈ ಕಾಲಲ್ಲೆಲ್ಲ ಚೆನ್ನಾಗಿ ಉಟ್ಕೊಂಡಿದೆ, ಮತ್ತೆ ಮುಖ ಚಿಕ್ಕದಾಗಿದೆ, 2 ರೇಕ್ ಇದೆ, ಮತ್ತೆ ಕೊರಳು ಒಂದು ಅರ್ಧ ಇಂಚ್ ಕೂಡ ಇದರಲ್ಲಿ ಕೊರಳಿಲ್ಲ. ಮತ್ತೆ ಮೇನ್ ಆಗಿ ಇದೊಂದು ಮೂತಿ ಎಷ್ಟು ಉದ್ದ ಇದೆ ನೋಡಿ, ಇದ್ರಲ್ಲೆಲ್ಲ. ಮತ್ತೆ ಇದು ಚರ್ಮನೇ ಅಷ್ಟು ಇದಿದೆ. ಅದಕ್ಕೋಸ್ಕರನ ಅಷ್ಟು ಇದಿರೋದ್ರಿಂದನೇ ಇದು ಹಳ್ಳಿಕಾರ್ ಅನ್ನೋದಕ್ಕೆ ಇದು ಹೆಗ್ಗಳಿಕೆನೆ. ಆದ್ರೆ ಏನಂದ್ರೆ ನಾವು ಒಂದು ವಾರದಿಂದ ತಂದಿರೋದ್ರಿಂದ ಇದು ಅಷ್ಟು ಇನ್ನು ಇದಿಲ್ಲ. ಇದಕ್ಕೆ ಮೊಟ್ಟೆ, ಬೆಣ್ಣೆ ಎಲ್ಲ ಕೊಟ್ರೆ ಇದು ಕರ್ನಾಟಕದಾಗೆ ಏಕಲವ್ಯನು ಮೀರ್ಸಾ ಶಕ್ತಿ ಬೇಕಾದ್ರೆ ಇದಕ್ಕೆ ಬರುತ್ತೆ ಅನ್ನೋ ಒಂದು ಭರವಸೆ ಹೇಳ್ಬೋದು ನಾವು. ಹೌದು, ಹಳ್ಳಿಕಾರು ಯಾಕಂದ್ರೆ ಮೂಲ ನಮ್ಮ ತಾಲೂಕು ಮತ್ತೆ ನಮ್ಮ ತುಮಕೂರು ಜಿಲ್ಲೆಯಲ್ಲೆಲ್ಲ ಮತ್ತೆ ಎಲ್ಲ ಮೊದ್ಲಿಂದಲೂ ಹಳ್ಳಿಕಾರು ಕಟ್ಕೊಂಡೇ ಬಂದಿರೋದು. ಈಗೆಲ್ಲ ಸೇಮೇಸ್ ಅವು ಬಂದಿದ್ದಾವೆ. ಹಳ್ಳಿಕಾರು ಕಟ್ಲೇಬೇಕು. ಯಾಕಂದ್ರೆ ಅವು ಅಷ್ಟು ವಿಶೇಷ. ಒಂದು ಆಮ್ಲಜನಕವನ್ನೇ ಕುಡಿದು ಆಮ್ಲಜನಕವನ್ನೇ ಬಿಡ್ತಕ್ಕಂಥ ಶಕ್ತಿ ಇರೋದು ಈ ನಮ್ಮ ನಾಡಿನ ದನಗಳಿಗೇನೆ. ಆದ್ರಿಂದ ಅವುಗಳದ್ದು ವಿಶೇಷತೆ ಇದ್ದೇ ಇದೆ. ಅದನ್ನೇನು ಹೇಳೋದೇನು ಬೇಕಾಗಿಲ್ಲ. ಅದು ಕಟ್ಟಿರೋರಿಗೆ ಅದನ್ನ ಒಂದು ಎಂಜಾಯ್ ಮಾಡೋ ಒಂದು ಇದಿರುತ್ತೆ. ಅದು ಬೇರೆಯವ್ರಿಗೆ ಅದು ಆ ಫೀಲ್ ಗೊತ್ತಾಗಲ್ಲ. ಇದೆ ಇವತ್ತೇ ಅಂತಂದೇನಿಲ್ಲ. ನಮ್ಮ ತಂದೆಯವ್ರು ಮೊದ್ಲಿಂದಲೂ ಅವ್ರ ಡೈಲಿ ಅವ್ರಿಗೂ ಬೇರೆ ಕೆಲ್ಸಕ್ಕಿಂತಾನೆ ಅವ್ರಿಗೆ ದನಿನ ಮೇಲೆ ಪ್ರೀತಿ, ದನಿನ ಮೇಲೆ ಇದರಿಂದ ಆ ವಾತಾವರಣ ನಮ್ಮಲ್ಲಿ ಸದಾ ಇರುತ್ತೆ. ನಾವು ಈ ವರ್ಷ ಅದಕ್ಕೋಸ್ಕರ ನಾವು ಕಟ್ಟಿದ್ವಿ. ಯುವ ರೈತರು ಏನ್ ಹೇಳ್ಬೇಕು ಅಂತಂದ್ರೆ, ಇವಾಗ ಕ್ಷೀಣಿಸ್ತಿರುವಂತ ಈ ಸಂತತಿನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದನ್ನ ನಮ್ಮ ಆಸೆ ಅಷ್ಟೇ.
84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.